ಪ್ರೆಸೆಂಟ್ ಕರ್ನಾಟಕ ಟೀಮ್ ಅಂಡರ್ 19 ಅಂಡರ್ 23 ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಡಿಯಾ ಎ ಕೂಡ ಆಡಿದ್ದಾರೆ. ಸೊ ನಮ್ ಜೊತೆ ಇರೋದು ವುಮೆನ್ಸ್ ಕ್ರಿಕೆಟರ್ ದಿವ್ಯಾ ಜ್ಞಾನಾನಂದ ಅವರು. ಅಪ್ಪ ಯಾವತ್ತೂ ಹೇಳಿಲ್ಲ ನೀನು ಕ್ರಿಕೆಟ್ ಆಡ್ಬೇಕು, ನೀನು ಇಂಡಿಯಾ ಆಡ್ಬೇಕು. ಯಾವ ಪಾಡ್ಕಾಸ್ಟ್ ಅಲ್ಲಿ ಹೇಳಿಲ್ಲ, ಬಟ್ ಒಂದ್ ಹೇಳ್ತೀನಿ, ನಾನು ಕ್ರಿಕೆಟ್ ಆಗಿರ್ಲಿಲ್ಲ ಅಂದ್ರೆ ನಾನು BA LLB ಮಾಡೋಕ್ಕೆ ಲಾಯರ್ ಆಗ್ತೀನಿ ತುಂಬಾ ಆಸೆ. ಏನಪ್ಪ ಹುಡುಗಿ ಈ ತರ ಹೊಡಿತಾರೆ ಅಂತ ಅವ್ರಿಗೂ ಒಂದು ಶಾಕ್ ಆಗ್ತಿದೆ. ಎಕ್ಸೆಲ್ ಆಡಿದ್ರು ತುಂಬಾ ಜನ ಹುಡುಗರು ಬಂದು ನೋಡ್ತಿದ್ರು. ಎಲ್ಲ ನಾವು ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಕ್ ಹೋಗ್ತಿದ್ದೆ. ಲೈಕ್ ಈಗ ನೀವು ಔಟ್ ಆಗಿ ಬಂದ್ರೆ ನಾನು ಜನ ಪಾಯಿಂಟ್ ಔಟ್ ಮಾಡಿರ್ತಾರೆ. ವೈಲ್ಡ್ ಲೈಫ್ ನನ್ನ ಮಿಸ್ಟೇಕ್, ಈಗ ನಾನು ಪ್ರಾಕ್ಟೀಸ್ ಮಾಡಿಲ್ವಾ, ಬಂದ್ವಾ ನುಗ್ಗುದ್ವಾ ಹೊಡೆದ್ವಾ ಬರ್ತಾಯಿಲ್ವಾ. ಮೈಂಡ್ ಗೇಮ್ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಕ್ರಿಕೆಟ್ ಅಲ್ಲಿ. ಸೊ ಈಗ ನೀವು ಎಮೋಷನಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಕ್ರಿಕೆಟ್ ಅಲ್ಲಿ? ತುಂಬಾ ಡಿಪೆಂಡ್ ಆಗೋದೇ ಎಮೋಷನಲ್ ಸೈಡ್ ಆಫ್ ದ ಬ್ರೈನ್. ತುಂಬಾ ಆಕ್ಟಿವೇಟ್ ಆಗಿರುತ್ತೆ ಅವ್ರ ನಮಗೆ ಲೈಫ್ ಅಲ್ಲಿ. ತುಂಬಾ ಹ್ಯೂಮನ್ ಟೆಂಡೆನ್ಸಿ ಅಂದ್ರೆ ಎಲ್ಲ ನಾವು ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಕ್ ಹೋಗ್ತೀವಿ ಲೈಫ್. ಅದನ್ನ ನಾವು ಯಾವತ್ತೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀವಿ. ಈ ಸ್ಪೋರ್ಟ್ಸ್ ಅಂತೇನಲ್ಲ, ನಮ್ಮ ರಿಯಲ್ ಲೈಫ್ ಅಲ್ಲಿ ಎಲ್ಲರಿಗೂ ಅಷ್ಟೇ. ಯಾವತ್ತು ಲೈಫ್ ನ ನಾವು ಯಾವ ಪ್ರಾಕ್ಟಿಕಲ್, ಇವಾಗ ಈ ತರ ಒಂದು ಸಿಚುಯೇಷನ್ ಬಂತು, ಅದನ್ನ ನೀವು ಹೆಂಗ್ ಹ್ಯಾಂಡಲ್ ಮಾಡ್ಬೋದು. ಇವಾಗ ಈ ತರ ಎಮೋಷನಲ್ ಆಗಿ ನೋಡಿದ್ರೆ ಬೇರೆ ಆನ್ಸರ್ ಬರುತ್ತೆ, ಇಲ್ಲ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬೇರೆ ಆನ್ಸರ್ ಬರುತ್ತೆ. ಬಟ್ ಈ ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಹೋಗ್ಬಿಟ್ಟು ನೀನು ಅಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಾ ಟೈಮ್, ಆ ಸ್ಪೇಸ್ನ, ಅದನ್ನ ಎಮೋಷನಲ್ ಆಗಿ ಹೋದ್ರೆ ಒಂದು 2 ನಿಮಿಷ ಹೋಗ್ಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ಹೋಗಿ ಇದು ಇರೋದೇ ಹಿಂಗೆ, ಇದು ಹೇಳೋದೇ ಈ ತರ, ಹೇಳಿದ್ರ ಪರವಾಗಿಲ್ಲ ಬಿಟ್ಟಾಕಡ, ನಮ್ಗೆ ಏನಾಗ್ಬಿಟ್ಟಿದೆ, ನಮ್ಮಿಂದ ಏನಾದ್ರು ಆಗುತ್ತೆ, ಆ ತರ ಯೋಚನೆ ಮಾಡಿ ತುಂಬಾ ಪ್ರಾಕ್ಟಿಕಲ್ ಹೋದಾಗ ನೀವು ದಿಸ್ಗಳು ಹಾಳು ಮಾಡ್ಕೊಂಡೆ ಅದೊಂದು ನಿಮಿಷ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬಿಟ್ರೆ ನಿಮ್ದು ಮೈಂಡ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಇದೊಂದು ನಾನು ಕಲ್ತಿದ್ದು. ತುಂಬಾ ಎಮೋಷನಲ್ ಆಗಿ ಜಾಸ್ತಿ ಥಿಂಗ್ಸ್ ನೋಡಕ್ಕೆ, ಇಲ್ಲ ಸಿಚುಯೇಷನ್ ನೋಡಕ್ ಹೋದಾಗ್ಲೇನೆ ತುಂಬಾ ದಿಸ್ಗಳು ಹೋಗ್ಬಿಡುತ್ತೆ, ಏನು ಮಾಡಕ್ಕೆ ಆಗಲ್ಲ. ಅದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ವೆನ್ ತುಂಬಾ ಜನ ಡಿಪ್ರೆಷನ್ಗೆ ಹೋಗೋದು, ಆಂಗ್ಸೈಟಿಗೆ ಹೋಗ್ಬಿಡೋದು. ಅದರಿಂದ ಈಚೆ ಬರಕ್ ಹೋದಾಗ ತುಂಬಾ ರಫ್ ಆಗಿ ಬಿಹೇವಿಯರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆತರ ಆಮೇಲೆ ಏನಾದ್ರು ಹಾಕ್ಬಿಡ್ತಾರೆ. ಸೊ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ತುಂಬಾ ಕಮ್ಮಿ ಇರ್ಬೇಕು ಸ್ಪೋರ್ಟ್ಸ್ ಪೀಪಲ್, ಎಸ್ಪೆಷಲಿ ಪ್ರಾಕ್ಟಿಕಲ್ ಆಗಿ ತಗೊಂಡೋಗೋದು ಅಷ್ಟೇ. ಯಾಕಂದ್ರೆ ನಿಮ್ಗೆ ಟೀಮಲ್ಲಿ 15 ಜನ ಇರ್ತಾರೆ ಹೇಳಂಗೆ. ಇಲ್ಲ ನೀವು ಔಟ್ ಆಗಿ ಬಂದ್ರೆ ನಾನು 10 ಜನ ಪಾಯಿಂಟ್ ಔಟ್ ಮಾಡಕ್ಕೆ ಗ್ರೌಂಡ್ ಕ್ಯಾಚ್ ಬಿಟ್ರೆ ನೀವು ಅಂತ ಇರ್ಬೋದು, ಏನು ಅನ್ಬೇಡಿ, ನೀವು ನೋಡಿರ್ಬೋದು. ಇಲ್ಲ ಯಾರು ಫಸ್ಟ್ ಟೀಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ರೆ ಹೇಳೋದಷ್ಟೇ, ಈ ಸವನ್ ಲೀವ್ಸ್ ಅ ಕ್ಯಾಚ್ ಬೋಟ್ ಅಂಡ್ ದೆನ್ ಇಟ್ಸ್ ಓಕೆ ಅಂತ. ಏನಕ್ಕೆ ಹೇಳ್ತಾರೆ? ಬಿಕಾಸ್ ಅವ್ನ ಹ್ಯೂಮನ್ ಟೆಂಡೆನ್ಸಿ. ಯಾಕಂದ್ರೆ ನಾವು ಸುಮ್ಮನೆ ಹೇಳಲ್ಲ, ಅಂದ್ರೆ ಟೀಮ್ ಎಲ್ಲಾರು ಒಂದ್ಸತಿ ಬೈದಿರ್ತಾರೆ, ಆದ್ರೆ ನೀವು ಸೈಕಾಲಜಿಕಲ್ ನಿಮ್ಗೆ ಆಲ್ರೆಡಿ ಇದೆ ಮೈಂಡ್ ಅಲ್ಲಿ. ಇಲ್ಲ ಈ ತರ ಅಂತಾರೆ, ಇಲ್ಲ ಅಂದ್ರೆ ಟೀಮ್ ಮೀಟಿಂಗ್ ಅಲ್ಲಿ ಹಾಕೋತಾರೆ, ಇಲ್ಲ ನಮ್ ಕೋಚ್ ನೆಕ್ಸ್ಟ್ ಮ್ಯಾಚ್ ಡ್ರಾಪ್ ಮಾಡ್ಬೋದು. ಸೊ ಇದೆಲ್ಲ ಸೈಕಾಲಜಿಕಲಿ ನಿಮ್ ಟೀಮ್ ಹೌ ಯು ಬಿಲ್ಡ್, ನಿಮ್ ಜೊತೆ ಹೆಂಗಿರ್ತಾರೆ ಜನ, ಇಲ್ಲ ಎಲ್ಲಾದೇ ಅಪ್ರಿಶಿಯೇಟ್ ಮಾಡ್ತಾ ಇದಾರ, ಇಲ್ಲ ಸುಮ್ಮನೆ ನಿಮ್ಮನ್ನ ಮೇಲ್ ಕೂರ್ಸಕ್ ಮಾತಾಡ್ತಾ ಇದ್ದಾರ, ಯಾರು ನಿಮ್ಮನ್ನ ರಿಯಾಲಿಟಿನ ಫೇಸ್ ಟು ಫೇಸ್ ಹೇಳ್ಬಿಟ್ಟು ಇಲ್ಲ ಇದು ತಪ್ಪು ಮಾಡ್ತಾರೆ ಅದನ್ನ ಜನ ತುಂಬಾ ಲೈಫಲ್ಲಿ ಇಟ್ಕೋಬೇಕು. ಸುಮ್ಮನೆ ಮೇಲೆ ಆರ್ಸೋ ತುಂಬಾ ಜನ ಇರ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ. ಫೇಸ್ಬುಕ್ ಅಲ್ಲಿ ನಂಗೆ 5,000 ಜನ ಫ್ರೆಂಡ್ಸ್ ಇದಾರೆ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಯಾವ್ದಾದ್ರು ಫೋನ್ ಮಾಡಿದ್ರೆ ಇಬ್ರು ಫೋನ್ ಇರ್ತಾರೆ. ಸೊ ಇಟ್ಸ್ ಲೈಕ್ ಲೈಫ್ ಇಸ್ ಲೈಕ್ ದಟ್. ಸೊ ನಾವು 3,000 ಫಾಲೋವರ್ಸ್ ಇದ್ರು ಒಂದ್ ದಿವಸ ನಾನು ಟೈಮ್ ಲೈನ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 2 lakhs ಮೆಂಬರ್ಸ್ ನನ್ನ ಅಕೌಂಟ್ ಬಂದು ನೋಡ್ಬಿಟ್ಟು ಹೋಗಿದೆ. ಬಟ್ ಯಾರು ಫಾಲೋ ಮಾಡಲ್ಲ, ಯಾರು ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಬಟ್ ಇಟ್ಸ್ ಮೈನ್, ದಟ್ ಇಸ್ ರಿಯಾಲಿಟಿ. ನಾವು ಇಷ್ಟು ನೋಡಿದ್ರೆ ನಾವು ಇನ್ನೂ ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಲೈಫ್ ನೋಡ್ತೀವಿ, ಇಲ್ಲ ನಾವು ಏನಾದ್ರು ಮಾಡ್ತೀವಿ ಅಂತಂದ್ರೆ ನಾವು ಫುಲಿಶ್ ಪೀಪಲ್ಸ್. ಸೊ ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ತುಂಬಾ ಲೈಫಲ್ಲೂ ಚೆನ್ನಾಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಒಂದು ಕಾಂಪಿಟೇಟಿವ್ ಅಂತ ಇರುತ್ತೆ. ಸೊ ಯಾವುದೇ ಫೀಲ್ಡ್ ತಗೊಂಡ್ರು ನಮ್ಮ ಟೀಮ್ ಮೆಂಬರ್ಸ್ ಅಂತಾನೆ ಇರ್ತೀವಿ, ಬಟ್ ನಮ್ಮಲ್ಲೂ ಕಾಂಪಿಟೇಷನ್ಸ್ ಇರುತ್ತೆ. ಸೊ ನಿಮ್ಮಲ್ಲಿ ಕ್ರಿಕೆಟ್ ಅಲ್ಲಿ ಈಗ ಒಂದು ಟೀಮ್ ಅಂತಂದ್ರೆ 15-20 ಮೆಂಬರ್ಸ್ ಇರ್ತಾರೆ. ಸೊ ಅಲ್ಲಿ ಯಾವ ತರ ಕಾಂಪಿಟೇಷನ್ ಇರುತ್ತೆ? ಸೊ ನಿಮ್ಮಲ್ಲಿ ಯಾವ ತರ ಕಾಂಪಿಟೇಷನ್ಸ್ ನಡೆಯುತ್ತೆ? ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ, ಬಟ್ ನೀವು ಅದನ್ನ ಹೆಂಗ್ ತಗೊಂತೀರಾ, ಇಲ್ಲ ಅವ್ರು ನಿಮ್ಗೆ ಕಾಂಪಿಟೇಷನ್ ಇಲ್ವಾ, ಇಲ್ಲ ನೀವು ಅವ್ರಕ್ಕಿಂತ ಬೇರೆ ಇದ್ದೀರಾ ಅಂತ ಅನ್ಕೊಂಡ್ರು ನೀವು ನಾನು ಅವ್ರಕ್ಕಿಂತ ಮೇಲಿದ್ದೇನೆ ಅಂತ ನೋಡ್ಸ್ಕೊಳಕ್ಕಾಗಲ್ಲ. ಇಟ್ ವಿಲ್ ಬಿ ಲೈಕ್ ಓವರ್ ಕಾನ್ಫಿಡೆನ್ಸ್ ಅಂತಾರೆ, ಇಲ್ಲ ಈಗೋ ಅಂತಾರೆ, ಇಲ್ಲ ಆ ತರ ಬರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಇವ್ರು ನನ್ನ ಕಾಂಪಿಟೇಟರಾ ಇಲ್ಲ. ಕೆಲವ್ರಿಗೆ ಅಂದ್ರೆ ಇಲ್ಲ ನಾನು ಇವಳೇ ನನ್ನ ಕಾಂಪಿಟೇಟರು ಅಂತ ಕೆಲವ್ರಿಗೆ ಏನನ್ಸುತ್ತೆ, ದೊಡ್ಡದಾಗಿ ಯೋಚನೆ ಮಾಡೋರಿಗೆ ಇದೆಲ್ಲ ಒಂದು ಕಾಂಪಿಟೇಷನ್ ಅನ್ಸರ್. ಬಿಕಾಸ್ ನೀವು ಮೇಲ್ ಆಡ್ಬೇಕಂತ ಒಂದು ಗೋಲ್ ಇಟ್ಕೊಂಡಿರೋರಿಗೆ ಇವೆಲ್ಲ ಒಂದು ಕಾಂಪಿಟೇಷನ್ ತರನೇ ಅನ್ಸ್ತಾ ಇಲ್ಲ. ಎವ್ರಿ ಡೇ ಇಸ್ ಅ ಕಾಂಪಿಟೇಷನ್.
ಇವಾಗ ನಾನು ಏನಾದ್ರು ಕೂತ್ಕೊಂಡು ಅಪ್ಪ ಜೊತೆ ಏನಾದ್ರು ಮಾತಾಡ್ಬೇಕಂದ್ರೆ ಇಟ್ಸ್ ಅ ಕಾಂಪಿಟೇಷನ್, ನಾನ್ ಗೆಲ್ತೀನಿ ಅವ್ರು ಗೆಲ್ತೀನಿ ಆ ಡಿಬೇಟ್ ಅಲ್ಲಿ. ಸೊ ಎವ್ರಿ ಡೇ ವೇರ್ ಯು ಗೋ ಯು ಕಂಪೀಟಿಂಗ್. ಸೊ ಅದ್ರಲ್ಲಿ ನೀನು ಎಷ್ಟು ಹಿಂಗೆ ನೀನು ಹ್ಯಾಂಡಲ್ ಮಾಡ್ತೀಯ ಸಿಚುಯೇಷನ್. ಈಗ ನೀನು ಇವ್ರ ಮೇಲೆ ಗೆಲ್ಬೇಕು ಅನ್ಕೊಂತ ಇದ್ದೀವಿ ಇಲ್ವೋ ಕಾನ್ವರ್ಸೇಷನ್, ಇಲ್ಲ ನೀನು ಈ ಟೀಮ್ ಮೇಲೆ ಇವಾಗ ಏನಾದ್ರು ಆಡಿದಾಗ ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲವ್ರು, ಇಲ್ಲ ನಾನು ರೈಲ್ವೇಸ್ ಹೊಡಿಲೇಬೇಕು, ಏನೇ ಹೊಡಿಯೋಕ್ಕಾಗಲ್ಲ ಅಂತ ನನ್ನ ಮೈಂಡ್ ಸೆಟ್ ಇರುತ್ತೆ. ಬಟ್ ಅವ್ರ ಮೈಂಡ್ ಸೆಟ್ ಏನಿರುತ್ತೆ ಅಂತ ಹೇಳಿದ್ರೆ ಕೆಲವ್ರದೆಲ್ಲ ಒಂದು ಸ್ವಲ್ಪ ಡಿಫೆನ್ಸಿವ್ ಮೈಂಡ್ ಸೆಟ್ ಇರುತ್ತೆ. ಇಲ್ಲ ರೈಲ್ವೇಸ್ ಸುಪೀರಿಯರು, ಸ್ವಲ್ಪ ಒಂದು ಫೈಟ್ ಕೊಟ್ರೆ ಸಾಕು, ಇಲ್ಲ ನಾನ್ ಪರ್ಫಾರ್ಮ್ ಮಾಡ್ಕೊಂಡ್ರೆ ಸಾಕು. ಸೊ ಈ ತರ ಇಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಂಡ್ ಸೆಟ್ ಅಲ್ಲಿ ನಿಮ್ಮೊಬ್ಬರಿಗೇನೆ ಆ ಮೈಂಡ್ ಸೆಟ್ ಇದೆ ಅಂತ ಹೇಳಿದಾಗ ಇವೆಲ್ಲ ನಿಮ್ಗೆ ಕಾಂಪಿಟೇಷನ್ ಅನ್ಸಲ್ಲ. ನಮ್ಮ ಗೋಲ್ ತುಂಬಾ high ತುಂಬಾ ಇದ್ದಾಗ ತುಂಬಾ ಮೇಲಿದ್ದಾಗ ನಿಮ್ಗೆ ಕೆಳಗಿರೋದೆಲ್ಲ ನಿಮ್ಗೆ ಅಷ್ಟೊಂದು ಅನ್ಸಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಸರ್ ನೋಡ್ಬೋದು ನೀವು, ಅವ್ರು KGF ಮಾಡ್ತೀನಿ ಅಂತ ಗೊತ್ತಿತ್ತು, ಬಟ್ ಎಷ್ಟೋ ಜನ ಏನೇ ಅಡೆತಡೆಗಳು ಬಂದ್ರು ಏನೇ ಮಾತಾಡಿದ್ರು ಅವ್ರಿಗೆ ಗೊತ್ತಿತ್ತು ನಾನು ದೊಡ್ಡದಾಗ ಏನೋ ಒಂದು ಮಾಡ್ತೀನಿ ಅಂತ. ಸೊ ಏನೇ ಅಂದ್ರೂ ಅವ್ರು ಅದಕ್ಕೆ ಹೋಗ್ದೆ, ಗೊತ್ತಿಲ್ಲ ಏನೋ ಮಾಡಿದೆ, ನಾನೇ ಒಂದು ಕಾಂಪಿಟೇಷನ್, ಎಷ್ಟೊಂದು ಜನ ನನ್ನ ಕಾಂಪಿಟೇಷನ್ ತಗೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ದೆ ಹೋದ್ರೂ he tried to become something. So he is a competition to everyone now. But if our competition ಇದೆ ಅಂತ ನಾವು ಅನ್ಕೊಳ್ಳೋದು, ಬಟ್ he is trying to do something more bigger. So ಆತ ಅವ್ರ ಕಾಂಪಿಟೇಷನ್ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ ಈಗ. ಹೌದು. ಅವ್ರ ಡಿಫರೆಂಟ್ ಅವ್ರು ಹೇಳ್ತಾರೆ ಇದೆಲ್ಲ ನನ್ನ ಕಾಂಪಿಟೇಷನ್, ನಾನು ಎಲ್ಲೋ ತಗೊಂಡೋಗ್ಬೇಕು. ಅವ್ರ ಡ್ರೀಮ್ಸ್ ನೋಡಿ ಹೆಂಗಿದೆ, ಕನ್ನಡ ಇಂಡಸ್ಟ್ರಿನ ಇಸ್ ಟ್ರೈಂಗ್ ಟು ಟೇಕ್ ಪ್ಯಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಬಿಗ್, ಪ್ಯಾನ್ ವರ್ಲ್ಡ್. ಪ್ಯಾನ್ ವರ್ಲ್ಡ್ ಮಾಡೋಣ, ಇಸ್ ಟ್ರೈಂಗ್ ಟು ಬಿಗ್ ಅ ಫೇರಿ ಟೇಲ್ ಟು ಟಾಕ್ಸಿಕ್. ನೋಡಿಬೋದು ಇವತ್ತೊಂದು ಕ್ಲಿಪ್ಪಿಂಗು ಆತರ ಮೈಂಡ್ ಸೆಟ್ ಇರೋರ್ಗೆ. ಸೊ ಇದೆಲ್ಲ ಒಂದು ಕಾಂಪಿಟೇಷನ್ ಅನ್ಸಲ್ಲ. ಇದೇ ಕಾಂಪಿಟೇಷನ್ ಅನ್ಕೊಂಡಿದ್ದೀರ ಅಂದ್ರೆ then you need to have ಅಲ್ಲೇ be there. ಇರ್ಬೇಕಾಗಿದೆ. ಆಮೇಲೆ you have to choose a different field at stock. ಓಕೆ ಮ್ಯಾಮ್. ಈಗ ಕ್ರಿಕೆಟ್ ಅಂತಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಫಸ್ಟ್ ಥಾಟ್ ಬರುತ್ತೆ ma'am. ಅದು ದುಡ್ಡಿರೋರು ಆಡ್ಬೇಕು, ಇಲ್ಲ ಅಂತಂದ್ರೆ ಇನ್ಫ್ಲೂಯೆನ್ಸ್ ಇರ್ಬೇಕು ತುಂಬಾ. ಸೊ ಅದು ಮೆನ್ಸ್ ಕ್ರಿಕೆಟ್ ಅಲ್ಲಿ ಅದು ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಸೊ ವುಮೆನ್ಸ್ ಕ್ರಿಕೆಟ್ ಅಲ್ಲೂ ಅದೇ ತರ ಇದೆಯಾ? ಏನಾದ್ರೂ ರಿಚ್ ಫ್ಯಾಮಿಲಿ ಆಗಿರ್ಬೇಕು, ಇಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಇರ್ಬೇಕು, ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದಾ? ಇದು ಒಂದು ಕಾಂಟ್ರಡಿಕ್ಟ್ ಹೇಳಕ್. ಮುಂಚೆ ನಾವ್ ಆಡಿ ಟೈಮಲ್ಲಿ ಏನಂದ್ರೆ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ನೀನ್ ನೆಕ್ಸ್ಟ್ ಮ್ಯಾಚ್ ಆಡ್ತೀಯಾ, ಇಲ್ಲ ನೀನ್ ಚೆನ್ನಾಗಿದ್ಯಾ ಅಂದ್ರೆ ಹೋಗ್ತೀಯಾ. ಆಸ್ ಎನ್ ವೆನ್ ದ ಕಾಂಪಿಟೇಷನ್ ಬಿಲ್ಡ್ ಆಗ್ತಾ ಇಲ್ಲ ನಿಮ್ಗೆ ಜಾಸ್ತಿ ಜನ ಆ ಸ್ಪೋರ್ಟ್ ತಗೊಂತಾರೆ, ಲೈಕ್ ಇವಾಗ ಡಿಮಾಂಡ್, ಇವಾಗ ಬಾಟ್ಲಿಗೆ ಇವಾಗ ಡಿಮಾಂಡ್ ಜಾಸ್ತಿ ಆಗ್ತದೆ ಅಂದಿದ ತಕ್ಷಣ ಇದ್ರ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಆತರ ನೀವು ಎಷ್ಟು ಜನ ಕ್ರಿಕೆಟ್ ತಗೊಂಡ್ ಹೋಗ್ತಾರೆ, ಎಷ್ಟು ಜನ ಪಿಕಪ್ ಮಾಡ್ತಾರೆ, ದೇ ಕಾಂಟ್ ಅಕಾಮಿಡೇಟ್ ಆಲ್ ಆಫ್ ದೆಮ್ ಅಲ್ವಾ. ಸೊ ನಿಮ್ಗೆ ಟ್ಯಾಲೆಂಟ್ ತುಂಬಾ ಮ್ಯಾಚ್ ಗೆಲ್ಸೋರು, ತುಂಬಾ ಟ್ಯಾಲೆಂಟ್ ಇರೋರು ಒಂದು 10 ಜನ ಇರ್ತಾರೆ. ಒಂದು 2-3 ಜನ ಇಟ್ಕೊಳ್ಳಿ, ಅದು ಬಂದ್ರೆ ಬಂತು. ಇಟ್ ಇದರ್ ಬಿ ಕೋಟಾ ಸಿಸ್ಟಮ್ ಆರ್ ಇಟ್ ಮೈಟ್ ಬಿ ಎನಿಥಿಂಗ್ ದಟ್ ಮ್ಯಾಟರ್. ಇಟ್ ಮೈಟ್ ಬಿ ಲೈಕ್ ಏನಾದ್ರೂ ಆಗಿರ್ಬೋದು. ಸೊ ನಿಮ್ಗೊಂದು 10-15 ಆಲ್ಮೋಸ್ಟ್ ಈಗ ಒಂದು 14-13 ಜನ ಇಟ್ ಶುಡ್ ಬಿ ಪ್ರಾಪರ್ ಕ್ರಿಕೆಟ್ ಆಡೋರು, ಲೈಕ್ ಪ್ರಾಪರ್ ಲೈಕ್ ಮ್ಯಾಚ್ ಗೆಲ್ಸೋರು ಆಗಿರ್ಬೋದು, ಲೈಕ್ ಫಾಸ್ಟ್ ಪರ್ಫಾರ್ಮೆನ್ಸ್ ಇಂದ ಪಿಕ್ ಮಾಡಿರ್ಬೋದು, ಇಲ್ಲ ಅವ್ರು ಮ್ಯಾಚ್ ವಿನ್ನರ್ಸ್ ಇರ್ತಾರೆ. ಸೊ ಈ ತರ ನೀವು ಬೇಸ್ಡ್ ಆನ್ ದಟ್ ನೀವು ಹೇಳ್ದಂಗೆ ತುಂಬಾ ಜನ ತಗೊಂಡಷ್ಟು ಟೀಮ್ ಬೆಳೆಯಲ್ಲ. ಸೊ ಇಟ್ ಇಸ್ ದೇರ್ ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ, ಡಿನೈ ಮಾಡಕ್ಕಾಗಲ್ಲ. ಸ್ಪೋರ್ಟ್ ಅಷ್ಟು ಜನ ಕೋಟ್ಯಾಂತರ ಜನ ಆಡ್ತಾ ಇದಾರೆ ಅಂದಾಗ ಇದೆಲ್ಲ ಕಾಮನ್ ಕೊಡಬೇಕು. ಒನ್ಸ್ ಬ್ರ್ಯಾಂಡ್ ಗ್ರೋ ಆಗ್ತಿದೆ, ಎಲ್ಲರೂ 80% ಇಟ್ಸ್ ಆಲ್ವೇಸ್ ಟ್ಯಾಲೆಂಟ್ ಇಂದ ಯು ಕಾಂಟ್ ಪುಷ್. ನೋಡಿರ್ಬೋದು ನೀವು ಟ್ಯಾಲೆಂಟ್ ಇಂದ ಎಷ್ಟು ಜನ ಪುಷ್ ಮಾಡಿರೋರ್ಗೆಲ್ಲರೂ ನೀವು ಎಷ್ಟಂತ ಪುಷ್ ಮಾಡ್ಬೋದು. ಒಂದು ಯು ಕ್ಯಾನ್ ಗೆಟ್ ಹಿಮ್ ಟಿಲ್ ಪ್ಲೇಯಿಂಗ್ 11. ನೀವು ಆಡ್ಸ್ದಾಗ್ಲೂ ಇಫ್ ಯು ಗೆಟ್ ಎಕ್ಸ್ಪೋಸ್ಡ್ ದೆನ್ ನಿಮ್ಗೆ ಯು ವೋಂಟ್ ಹ್ಯಾವ್ ಲಾಟ್ ಆಫ್ ಫ್ಯೂಚರ್. ಪಕ್ಷ ತಳ್ಬೋದು, ಟೀಮಲ್ಲಿ ಇರ್ಬೋದು, ಇಲ್ಲ ನೀನ್ ಬಟ್ಟೆಗೆ ಆಡ್ತಾ ಇದೆಯಾ ಅಂದಾಗ ಓಕೆ, ಬಟ್ಟೆವರೆಗೂ ಓಕೆ. ಇಲ್ಲ ನೀನ್ ಒಂದೇ ಮ್ಯಾಚ್ ಆಡ್ಬೇಕಂತ ಇದೆಯಾ ಮೈಂಡ್ ಸೆಟ್, ಓಕೆ. ಬಟ್ ನೀನ್ ಪರ್ಫಾರ್ಮೆನ್ಸೇ ಮಾಡ್ತೀನಿ, ಮ್ಯಾಚ್ ವಿನ್ನರ್ಸ್ ಎಲ್ಲಾರು ದೇ ಡೋಂಟ್ ಹ್ಯಾವ್ ಟು ಗೋ ಥ್ರೂ ಇನ್ಫ್ಲೂಯೆನ್ಸ್ ಅಂಡ್ ದೇ ಡೋಂಟ್ ಹ್ಯಾವ್ ಟು ಗೋ ಥ್ರೂ ಮನಿ, ಬಿಕಾಸ್ ಟ್ಯಾಲೆಂಟ್ ಇಸ್ ಸ್ಪೀಕಿಂಗ್. ಸೌತ್ ಯಾವಾಗ್ಲೂ ಏನ್ ಥಾಟ್ ಬರುತ್ತೆ ಅಂತಂದ್ರೆ, ಯಾವುದೇ ಸ್ಪೋರ್ಟ್ಸ್ ಆಗಲಿ ಯಾವುದೇ ಗೇಮ್ ಆಗಲಿ ನಾರ್ತ್ಗೆ ಅಡ್ವಾಂಟೇಜ್ ಇರುತ್ತೆ. ಸೊ ಅದು ವುಮೆನ್ಸ್ ಕ್ರಿಕೆಟ್ ಅಲ್ಲೂ ಏನಾದ್ರೂ ನಾರ್ತ್ ಕ್ರಿಕೆಟರ್ಸ್ಗೆ ತುಂಬಾ ಅಡ್ವಾಂಟೇಜ್ ಇದೆಯಾ ಕಂಪೇರ್ಡ್ ಟು ಸೌತ್? ಅದು ಹೆಂಗೆ ಅಂದ್ರೆ ಲೈಕ್ ಇಟ್ಸ್ ವೆನ್ ಯುವರ್ ಡೂಯಿಂಗ್ ಸೆಲೆಕ್ಷನ್ ಕಮಿಟಿ ಅಂತಿದ್ದಾಗ ನಿಮ್ಗೆ ಎಲ್ಲಾ ಕಡೆಯಿಂದ ಒಂದೊಂದು ಸೆಲೆಕ್ಟರ್ ಬರ್ತಾರೆ. ಅದು ಮೀನ್ಸ್ 5 ಸೆಲೆಕ್ಟರ್, ಅದಕ್ಕೊಬ್ರು ಹೆಡ್ ಇರ್ತಾರೆ. ಸೊ ಅದು ನಡೀತಾ ಇರೋ ಟೈಮಲ್ಲಿ ನಿಮ್ಗೆ ಯೂಶಲಿ ಪರ್ಫಾರ್ಮೆನ್ಸ್ ತಗೊಂಡು ಯಾರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಟೂರ್ನಮೆಂಟ್ ಬೇಸ್ಡ್ ಮೇಲೆ ಯೂಶಲಿ ಸೆಲೆಕ್ಟ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ನಾವು ಸೌತ್ ಇಂದ ಒಂದು 5 ಜನ ಕಳ್ಸೋದ್ ಬಿಟ್ಟು ನಾವೊಂದು 3 ಜನ ಸೆಲೆಕ್ಟ್ ಆದ್ರು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಒಂದು 8 ಜನ ಆಡಿದ್ರು ಅಂತ ಹೇಳಿದ್ರೆ, ಸೊ ಯಾರಿಗೆ ಜಾಸ್ತಿ ಲೈಕ್ ಇವಾಗ ಹಿಂಗೆ ನಾವು ಮ್ಯಾಚ್ ಟೈಮ್ ಯಾರಿಗೆ ಜಾಸ್ತಿ ಮ್ಯಾಚ್ ಸಿಗುತ್ತೆ ಅನ್ನೋದ್ರ ಮೇಲೆ
ಪಿಕ್ ಮಾಡ್ತಾರೆ ಟೀಮ್. ಬಟ್ ನೀವು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಇವಾಗ ಜಾಸ್ತಿ ಆಡ್ತಿರೋದೇ ನಾರ್ತ್ ತುಂಬಾ ಜನ ಇದ್ದಾರೆ. ಬಿಕಾಸ್ ಅವ್ರು ಅಷ್ಟು ಜನ ಒಂದು ಟೂರ್ನಮೆಂಟ್ ಪುಷ್ ಮಾಡಿದ್ದಾರೆ, ನಮ್ದು ಮೇನ್ ಟೀಮ್ ಪುಷ್ ಮಾಡೋಣ. ಒಂದು ಪ್ಲಾಟ್ಫಾರ್ಮ್ ಲೈಕ್ ಸೌತ್ ಝೋನ್ ನಡೆದಿರ್ಬೋದು, ಇಲ್ಲ ಚಾಲೆಂಜರ್ಸ್ ಟ್ರೋಫಿ ನಡೆದಿರ್ಬೋದು, ಆ ಥರ ನಡೆದಿರೋ ಟೈಮಲ್ಲಿ ಅವರು ಆದಷ್ಟು ಅವ್ರ ಕಡೆಯಿಂದ ರೆಪ್ರೆಸೆಂಟೇಷನ್ ಜಾಸ್ತಿ ಇರೋ ತರ ಮಾಡ್ಬೋದು. ಅಷ್ಟು ಮಾಡಿದಾಗ ಪರ್ಫಾರ್ಮೆನ್ಸ್ ಮಾಡೋದು ಬಿಡೋದು ನಿಮ್ ಕೈಲಿ. ಬಟ್ ಸೌತ್ ಕಡೆಯಿಂದ ಒಂದು 10 ಜನ ಹೋಗ್ಬೇಕಾಗಿರೋ ಕಡೆ ಒಂದು 5 ಜನ ಇಲ್ಲ ಒಂದು 3 ಜನ ಹೋಗ್ಬೋದು. ಸೊ ಇದು ನಡೀತದೆ. ಸೊ ಇಂಡಿಯಾ ಟೀಮ್ಗೆ ಏನ್ ಪಿಕ್ ಮಾಡ್ತಾರಲ್ಲ, ಸೊ ಈಗ ಏನಾದ್ರು ಕಂಪ್ಲೀಟ್ ಓವರ್ ಆಲ್ ಅದಕ್ಕೆ ಒಂದು ಟೂರ್ನಮೆಂಟ್ ನಡೆಯುತ್ತಾ? ಇದು ಸೇಮ್ ಆಸ್ ಯೂಶುವಲ್ ಹುಡುಗರು ಹೆಂಗ್ ನಡೆಯುತ್ತೆ ಹಂಗೆ ನಡೆಯುತ್ತೆ. ಬಟ್ ಮೇನ್ ಯೂಶಲಿ ಕಂಡುಬಿಡೋದು ಅಂದ್ರೆ ಲೈಕ್ ಒಂದು ಮ್ಯಾಚಸ್ ಆರ್ ಟೆಲಿವೈಸ್ಡ್. ಸೆಮಿಫೈನಲ್ಸ್ ಆಗಿರ್ಬೋದು, ಫೈನಲ್ಸ್ ಆಗಿರ್ಬೋದು, ಇಲ್ಲ WPL ಆಗಿರ್ಬೋದು, ಆಮೇಲೆ ಚಾಲೆಂಜರ್ ಟ್ರೋಫಿ ಫೈನಲ್ಸ್ ಬಂದಾಗ ಅಲ್ಲಿ ಯಾರನ್ನ ನೋಡಿದ್ದಾರೆ. ಮ್ಯಾಚ್ ವಿನ್ನರ್ಸ್ ಬೇಸಿಕ್ಲಿ ಸಮಥಿಂಗ್ ಟ್ರೈಂಗ್ ಟು ಡೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಇಲ್ಲ ಒಂದು ಬಿಗ್ 100 ನೋಡ್ತಿರ್ಬೋದು ಒಂದು ಒಳ್ಳೆ ಟೀಮ್ ಮೇಲೆ, ಇಲ್ಲ ಫೈನಲ್ಸ್ ಅಲ್ಲಿ ಬಂದು ಏನೊಂದು 50-60 ಒಂದು ಒಳ್ಳೆ ಟೀಮ್ ಮೇಲೆ ನೋಡ್ದಾಗಿರ್ಬೋದು. ಇಲ್ಲ ಹೌ ಯು ಪ್ಲೇ, ಇವಾಗ ನೋಡಿ ಸ್ಕೋರ್ಸ್ ನೋಡ್ತಾರೆ, ದ ಸ್ಟೈಲ್ ಯು ಪ್ಲೇ. ಲೈಕ್ ಇವಾಗ 360 ಡಿಗ್ರಿ ಆಡ್ತದಲ್ಲ, ಇಶ್ ಏಬಲ್ ಟು ಗೆಟ್ ದಟ್ 6 and 4. ಎಲ್ಲರೂ ಒಂದು 6 ಹೊಡ್ಬಿಟ್ಟು ಇಂಡಿಯಾ ಗಾರ್ಡನ್ ನೋಡಿದ್ವಿ ತುಂಬಾ ಜನ, ಒಂದೇ ಒಂದು 6 ಇಂದ. ಈಗ ಜಾಸ್ತಿ ಸ್ಟ್ರೈಕ್ ರೇಟ್ ಹೆಂಗಿದೆ, ಇಲ್ಲ ಹೌ ಇಶ್ ಆನ್ ದ ಫೀಲ್ಡ್, ಆಮೇಲೆ ತುಂಬಾ ಟೀಮ್ ಅಟ್ಮಾಸ್ಫಿಯರ್ ಅಲ್ಲಿ ಇಶ್ ಏಬಲ್ ಟು ಬಿ ಲೈಕ್ ದಟ್ ಸ್ಪಾರ್ಕ್, ಟೀಮ್ ಅಟ್ಮಾಸ್ಫಿಯರ್ ಲೈಟ್ ಆಗಿರ್ತದಲ್ಲ. ಸೊ ಈ ತರ ಎಲ್ಲ ಬರುತ್ತೆ. ಸೊ ಈಗ WPL ಬರ್ತಿದೆ. ಸೊ WPL ಈಗ ಆಲ್ಮೋಸ್ಟ್ ಮೆನ್ಸ್ IPL ತರನೇ ಬ್ರ್ಯಾಂಡ್ ಆಗ್ತಿದೆ. ಸೊ ಇದರಿಂದ ಈಗ ವುಮೆನ್ಸ್ ಕ್ರಿಕೆಟ್ ಈಗ ಡೊಮೆಸ್ಟಿಕ್ಸ್ ರಂಜಿ ಅಥವಾ ಡೊಮೆಸ್ಟಿಕ್ಸ್ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೊಮೆಸ್ಟಿಕ್ ಆಡಿದ್ಮೇಲೆ ನಿಮ್ಗೆ ಏನು ಹೋಪ್ಸ್ ಇರ್ತಿರಲಿಲ್ಲ ಲೈಕ್ ನೆಕ್ಸ್ಟ್ ಇಂಡಿಯಾ. ಸೊ ಇವಾಗ ಏನಂದ್ರೆ ನೀವು WPL ಯಾವ್ದಾದ್ರು ಒಂದು ಫ್ರಾಂಚೈಸಿ ನೀವು ತಗೊಂಡ್ರು ಅಂದ್ರೆ ನಿಮ್ಗಲ್ಲಿ ಒಂದು 2 ಮ್ಯಾಚ್ ಸಿಕ್ಕಿ ನೀವೇನೋ ಪರ್ಫಾರ್ಮ್ ಮಾಡೋದಂದ್ರೆ ದಟ್ ವಿಲ್ ಬಿ ದ ಸ್ಟೆಪ್ಸ್ ಫಾರ್ ಇಂಡಿಯಾ. ಸೊ ಹೆಂಗೆ ಹುಡುಗರು ಅಷ್ಟೇ ಲೈಕ್ ಮ್ಯೂಸಿಕ್ ಚಾನೆಲ್ ಬಂದ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಇವರೆಲ್ಲ ತುಂಬಾ ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು IPL ವಾಸ್ ದೇರ್ ಸ್ಟೆಪ್. ಸಿ ಸಮ್ಮನ್ ಲೈಕ್ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರೀಸೆಂಟ್ ನಿತೀಶ್ ರೆಡ್ಡಿ. ಸೊ ಇವರೆಲ್ಲರೂ ಬಂದಿದ್ದೆ IPL ಇಂದ. ಸೊ ವುಮೆನ್ಸ್ ಕ್ರಿಕೆಟ್ ಅಷ್ಟೇ ತುಂಬಾ ಈ ಸತಿ ಒಂದು 4-5 ಜನ ಪ್ಲೇಯರ್ ಇಂಡಿಯಾಗೆ ಆಡಿದ್ದೇನೆ WPL ಇಂದ. ಡೊಮೆಸ್ಟಿಕ್ ವಾಸ್ ಅ ಸ್ಟೆಪ್. ಇವಾಗ ನಾವು IPL ಇಸ್ ಅ ಸ್ಟೆಪ್ ಟು ಪ್ಲೇ ಈಸ್ ಓಕೆ. WPL ಗ್ರೋತ್ ವೈಸ್ ಓಕೆ, ಬಟ್ ಅದರಿಂದ ಡೊಮೆಸ್ಟಿಕ್ ಮತ್ತೆ ಈ ಕಡೆ ಈ ಕ್ರಿಕೆಟ್ ಎಲ್ಲ ಡೌನ್ ಫಾಲ್ ಆಗುತ್ತೆ ಅಂತ. ಹೌದು, ಶಾರ್ಟರ್ ಫಾರ್ಮ್ಯಾಟ್ಸ್ ಬರ್ತಾರೆ. ಪೇಷನ್ಸ್ ಲೈಕ್ ದಟ್ ಪೇಷನ್ಸ್ ಲೆವೆಲ್ ವಿಲ್ ಡಿಕ್ರೀಸ್. ಇವಾಗ ನೀವು ಅಷ್ಟೇ ಒಂದು ಇವಾಗ ಏನಾದ್ರು ಪಾಡ್ಕಾಸ್ಟ್ ಮಾಡ್ತಿದ್ರೆ ಅಂದ್ರೆ ಇಲ್ಲಾದ್ರೆ ಏನಾದ್ರು ನೋಡ್ತಾರೆ, ಇವಾಗ ನೀವು ಎಷ್ಟೊಂದು ರೀಲ್ಸ್ ನೋಡ್ತಾ ಇರಬೇಕು. ಇಟ್ಸ್ ನಾಟ್ ಎಕ್ಸೀಡಿಂಗ್ ಮೋರ್ ದನ್ 30 seconds. ನಮ್ದು ಪೇಷನ್ಸ್ ಲೆವೆಲ್ ಇದ್ದಾರೆ, ನಮ್ದು ಕಾನ್ಸಂಟ್ರೇಷನ್ ಲೆವೆಲ್ ಇಸ್ ಬಿಕಮ್ ಸೋ ಸ್ಮಾಲ್. ನಾವು T20 ಕ್ರಿಕೆಟ್ T10 ಬಂದ್ಬಿಡ್ತಿದೆ. ಸೊ ಈ ತರ ಒಂದು ಶಾರ್ಟರ್ ಫಾರ್ಮ್ಯಾಟ್ಸ್ ನಾವು ಆಡ್ತಾ ಹೋಗ್ತಾ ನಿಮ್ಗೆ ಲಾಂಗರ್ ಫಾರ್ಮ್ಯಾಟ್ಸ್ಗೆ ಯು ಆರ್ ನಾಟ್ ಗೆಟಿಂಗ್ ಪ್ಲೇಯರ್ಸ್ ಹೂ ಇಸ್ ಏಬಲ್ ಟು ಸಸ್ಟೈನ್. ಇವಾಗ ನೀವು ಟೆಸ್ಟ್ ನೋಡ್ಬೋದು, ಈಗ 5 days ನಾನು ಇನ್ಫ್ಯಾಕ್ಟ್ ಪುಷ್ ಮಾಡಿದ್ದು ನೋಡಿಲ್ಲ. ಇದೆ ಪ್ಲೇಯಿಂಗ್ ಲೈಕ್ 50 overs T20. ಅದು ಇವಾಗ ಏನಂತಾರೆ ಪುಟ್ ಇಟ್ ಅಕ್ರಾಸ್ ದೇ ಪ್ಲೇಯಿಂಗ್ ಅ ಡಿಫರೆಂಟ್ ಸ್ಟೈಲ್ ಆಫ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅಂತ. ಬಟ್ ನೀವು ಯಾವ ಟೆಂಪ್ಲೇಟ್ ಕ್ರಿಕೆಟ್ ನೀವು ಆ ಥರ ಟೆಂಪ್ಲೇಟ್ಸ್ ಅಲ್ಲಿ ಆಡ್ಕೊಂಡು, ಬಟ್ ಅದೇ ನೀವು ಹೇಳ್ದಂಗೆ ಶಾರ್ಟರ್ ಫಾರ್ಮ್ಯಾಟ್ಸ್ ಹ್ಯಾವ್ ಮೋರ್ ಟ್ರೆಂಡಿಂಗ್, ಬಿಸ್ನೆಸ್ ಇಸ್ ಇನ್ವಾಲ್ವ್ಡ್, ತುಂಬಾ ವ್ಯೂವರ್ಸ್ ಆರ್ ಇನ್ವಾಲ್ವ್ಡ್. ಸೊ ಆ ಥರ ಈಗ ಆಡಿಯನ್ಸ್ ಕೂಡ ಟೆಸ್ಟ್ ಮ್ಯಾಚ್ ಎಲ್ಲ ನೋಡೋದು ಫುಲ್ ಕಮ್ಮಿ ಆಗ್ತದೆ, ತುಂಬಾ ನೋಡ್ತೀವಿ. ಸೊ ಟೆಸ್ಟ್ ಮ್ಯಾಚ್ ಡೊಮೆಸ್ಟಿಕ್ ಎಲ್ಲಾನು ಕಂಪ್ಲೀಟ್ ಡೌನ್ ಫಾಲ್ ಆಗ್ತಿದೆ.